ಇದು 2 ಎಕರೆ ರೆಡ್ ಸಾಯಿಲು ಅಳತೆ ಅದ್ಬಸ್ತಾಗಿರುವಂಥ ಜಾಗ. ಕನಕಪುರ ರೋಡ್ ಜೈನ್ ಕಾಲೇಜ್ ಬ್ಯಾಕ್ ಸೈಡಲ್ಲಿ ಬರುವಂಥದ್ದು 2 ಎಕರೆ. ಇದು ಈ ಥರ ನಕಾಶೆ ಹೊಡೆದಿರುವಂಥದ್ದು, ಜೊತೆಗೆ ಎವರ್ಗ್ರೀನ್ ವಾಟರ್ ಸೋರ್ಸು. ಈ ಥರ ನೀರು ಹರ್ಕೊಂಡು ಬರ್ತಾ ಇರ್ತದೆ. ಇಲ್ಲಿಂದ NH 209 ಲಾಂಜಿಟ್ಯೂಡ್ ವೈಸು 1 ಕಿಲೋಮೀಟ್ರು, ಬಟ್ ಆನ್ ರೋಡ್ ಬತ್ತು ಅಂದರೆ 2 ಕಿಲೋಮೀಟ್ರ್ ಆಗುತ್ತೆ. ಹಳ್ಳದ ಪಕ್ಕದಲ್ಲಿರುವಂಥ 2 ಎಕರೆ ಜಾಗ, ಕೆಂಪು ಮಣ್ಣು. ಇದು ಒಂದು 2 ತಿಂಗಳ ಕ್ಲೀನ್ ಎಲ್ಲ ಮಾಡಿಸಿದ್ರು. ಮೊನ್ನೆ ಬಂದು ಮಳೆಗೆ ಕಳೆ ಗಿಡಗಳು ಬೆಳ್ಕೊಂಡಿದೆ. ಅಳತೆ ಅದ್ಬಸ್ತ್ ಕಲ್ಲೆಲ್ಲ ಆಗಿದೆ ಇದರಲ್ಲಿ, ನೋಡ್ಬೋದು ನೀವು. ಬೆಂಗಳೂರು ಹತ್ರದಲ್ಲಿ ಸೈಲೆಂಟ್ ವಾತಾವರಣ ಬೇಕು ಅನ್ನೋರಿಗೆ, ಫಾರ್ಮ್ ಹೌಸ್ ಮಾಡ್ಕೋತೀನಿ ಅನ್ನೋರಿಗೆ ಹೇಳಿ ಮಾಡಿಸಿದ ಜಾಗ. ಇಲ್ಲಿ ಎದುರುಗಡೆ ಎಲ್ಲ ನೋಡ್ಬೋದು, ಬೇರೆಯವ್ರದ್ದೆಲ್ಲ ಫಾರ್ಮ್ ಹೌಸ್ಗಳಿದ್ದಾವೆ. ಅವರು ಕೂಡ ಎಲ್ಲ ಅಳತೆ ಅದ್ಬಸ್ತ್ ಮಾಡಿಕೊಂಡು ಅವರವ್ರ ಜಮೀನುಗಳಿಗೆ ಬೇಲಿ ಹಾಕ್ಸ್ಕೊಂಡಿದ್ದಾರೆ. ಈಸ್ಟ್ ಫೇಸಿಂಗ್ ಎಂಟ್ರಿ ಇದಕ್ಕೆ. ಈಸ್ಟ್ ಫೇಸಿಂಗಲ್ಲಿ ಎಂಟ್ರಿ ಇದಕ್ಕೆ. ನೋಡಿ, ಹಿಂದಗಡೆ ವೈಟಿಶ್ ಆಗಿ ಕಾಣಿಸ್ತಿದೆಯಲ್ಲ, ಹಿಂದೆ ಅದೇ ಜೈನ್ ಗ್ಲೋಬಲ್ ಕ್ಯಾಂಪಸ್ ಬಿಲ್ಡಿಂಗ್ಗಳು. ಇಲ್ಲಿ ನೋಡೋದು ಟವರ್ ಕಾಣಿಸ್ತಿದೆ ನೋಡಿ, 2 ಮೊಬೈಲ್ ಟವರ್ಗಳು. ಅದೆಲ್ಲ ಜೈನ್ ಕಾಲೇಜ್ ಕ್ಯಾಂಪಸ್ಸು. ಇವಾಗ 2 ಎಕರೆ ಏನು ತೋರಿಸ್ತದೆ ಜೈನ್ ಕಾಲೇಜ್ ಹಿಂಭಾಗ, ಅದೇನೇ ಜಾಗ. ಸುತ್ತಲೂ ಈ ಥರ ನೋಡಿ ಗ್ರೀನಿಶ್ ಎನ್ವೈರ್ನಮೆಂಟು ನೋಡ್ಬೋದು. ಅದು ಅಲ್ಲಿ ಬೇವಿನ ಮರ ಕಾಣಿಸ್ತಿದೆಯಲ್ಲ, ಅದೇ 2 ಎಕರೆ ಜಾಗ. ಇಲ್ಲಿ ಹಿಂದೆ ಒಂದು ಇದು ಕಾಣಿಸ್ತಿದೆ ನೋಡಿ, ಶೆಡ್ ಥರ. ಅದು ಶೆಡ್ಡಲ್ಲ, ಅದು ಜೈನ್ ಕಾಲೇಜ್ ಕ್ಯಾಂಪಸ್ ಅದು. ಸೊ ಇಲ್ಲಿಂದ ಕೂಗಳತೆಯಲ್ಲಿ ಇರುವಂಥ ಕ್ಯಾಂಪಸ್ಸು. ಇಲ್ಲಿ ಪಕ್ಕದಲ್ಲಿ ಥರದೊಂದು ಚಿಕ್ಕದೊಂದು ಕೆರೆ. ಬೆಂಗಳೂರಿಗೆ ಹತ್ರದಲ್ಲಿ ಸೈಲೆಂಟ್ ಆಗಿರೋ ವಾತಾವರಣ ಇರುವಂಥದ್ದು. ಎಷ್ಟು ನೈಸ್ ರೋಡಿಂದ 28 ಆಗುತ್ತಲ್ಲ ಅದು. ನೈಸ್ ರೋಡಿಂದ 29 ಕಿಲೋಮೀಟ್ರ್ ಆಗುತ್ತೆ ಇದು. ಆಮೇಲೆ ಆ ಜಮೀನಿಗೇನು ವಸ್ತಿ ಏನು ಹಿಡ್ಕೊಳ್ಳಲ್ಲ, ಅಪ್ಪರ್ ಲೆವೆಲ್ ಇದೆ ಈ ಕೆರೆ ನೀರು. ಜಮೀನು ಒಳಗಡೆ ನುಗ್ಗಲ್ಲ, ಅಪ್ಪರ್ ಲೆವೆಲ್ ಇದೆ. 2 ಎಕರೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಜೈನ್ ಕಾಲೇಜ್ ಕ್ಯಾಂಪಸ್ಸು. ಇದು ಈ ಥರ ಮೆಟ್ಲಿಂಗ್ ಆಗಿರೋ ರೋಡು. ಅಲ್ಲಿ ಕೆರೆ ಕಾಣಿಸ್ತಾ ಇದೆಯಲ್ಲ, ಸಾರಿ ಕೆರೆ ಎಲ್ಲ, ಅದು ಕಟ್ಟೆ. ಅಲ್ಲಿವರೆಗೂ ಆ ಕಟ್ಟೆಯಿಂದ 2 ಜಮೀನು ವಿಡಿಯೋದಲ್ಲಿ ತೋರಿಸಿದ್ದು. ಇಲ್ಲಿ ನೋಡಿ, ಇದು ನ್ಯಾಷನಲ್ ಹೈವೇಯಿಂದ 2 ಕಿಲೋಮೀಟ್ರು. ಇಲ್ಲಿ ಕಾಣಿಸ್ತಿದೆಯಲ್ಲ ಮೊಬೈಲ್ ಟವರು, ಇದೇ ಜೈನ್ ಕಾಲೇಜ್ ಕ್ಯಾಂಪಸ್ಸು. ಅಲ್ಲಿ ಕಾಣಿಸ್ತಿರೋದು ಹಿಂದಗಡೆ ದಾರಾನ್ ಸಾಗರ್ ಹಾಸ್ಪಿಟಲ್ ಮತ್ತು ಮೆಡಿಕಲ್ ಕಾಲೇಜು. ಇದು ಇಂಡಸ್ಟ್ರಿಯಲ್ ಏರಿಯಾ. ಈ ಥರ ಗ್ರೀನಿಶ್ ಆಗಿ ಸೈಲೆಂಟ್ ಆಗಿರುವಂಥ ಎನ್ವೈರ್ನಮೆಂಟು. ಇಲ್ಲಿಂದ 1 ಕಿಲೋಮೀಟ್ರ್ ಹೋದರೆ ಅಲ್ಲಿ ನೋಡ್ಬೋದು ಊರು ಕಾಣಿಸ್ತಾ ಇದೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ಲೀಗಲಾಗಿ
ವೆರಿಫೈ ಮಾಡಿಕೊಂಡೆ ಪ್ರಾಪರ್ಟಿಗಳು ತೊಗೊಂಡಿರೋದು. ಎಲ್ಲರೂ ಅಳತೆ ಅದ್ಬಸ್ ಮಾಡ್ಕೊಂಡಿದ್ದಾರೆ. ಅಳತೆ ಅದ್ಬಸ್ತು ಬಗ್ಗೆ ಏನೂ ಸಮಸ್ಯೆ ಇಲ್ಲ. ನೋಡಿ ಅದು ಕಾಣಿಸ್ತಿದೆಯಲ್ಲ ಕೆರೆ, ಸಾರಿ ಕಟ್ಟೆ. ಆ ಕಟ್ಟೆಯಿಂದ ಎರಡನೇ ಜಮೀನು.